ತಾಯಿ ಶಾಸಕನ ಮೇಲೆ ಅತ್ಯಾಚಾರ ಆರೋಪ. ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ಅತ್ಯಾಚಾರದ ಆರೋಪ. ಸಂತ್ರಸ್ತೆ ನನ್ನ ತಾಯಿ ಸಮಾನ ಎಂದ ವಿನಯ್ ಕುಲಕರ್ಣಿ. ಹುಡುಗರಿಗೆಲ್ಲ ಹೇಳಿ ಬ್ಲಾಕ್ ಮೇಲಿಂದ ದುಡ್ಡು ಇಟ್ಟಿದ್ದಾರೆ. ನನಗೂ ಬೇಡ ಅಷ್ಟು ದುಡ್ಡು ಕೊಡಬೇಕು, ಇಷ್ಟು ದುಡ್ಡು ಕೊಡಬೇಕು ಅನ್ನೋದಲ್ಲ ವಿತ್ ಪ್ರೂಫ್ ಅವ್ರು ಏನಾದ್ರು ಮುಟ್ಟಿದ್ರೆ ನನ್ನ ಹಡದ ತಾಯಿನ ಮಾಡ್ತಾರೆ, ನನ್ನ ಹಡದ ತಾಯಿನ ಟಚ್ ಮಾಡ್ತಾರೆ. ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ರೈತ ಸಂಘದ ನಾಯಕಿ ಮಂಜುಳಾ ಪೂಜಾರ ಎಂಬಾಕೆ ಅತ್ಯಾಚಾರ ಆರೋಪ ಮಾಡಿದ್ದಾರೆ. ಅಷ್ಟು 100 ಒಂದು 50,000 ಮಂಜುಳಾ ಪೂಜಾರ ಆರೋಪದ ಬಗ್ಗೆ ಪಬ್ಲಿಕ್ ನೆಕ್ಸ್ಟ್ ಜೊತೆ ಮಾತನಾಡಿದ ಶಾಸಕ ವಿನಯ್ ಕುಲಕರ್ಣಿ, ನಾನು ಅವಳನ್ನ ಟಚ್ ಮಾಡಿದ್ರು ಕೂಡ ನನ್ನ ತಾಯಿಯನ್ನ ಟಚ್ ಮಾಡಿದ ಹಾಗೆ ನನಗೂ ಆ ಸಂತ್ರಸ್ತೆಗೂ ಯಾವುದೇ ಸಂಬಂಧ ಇಲ್ಲ. ಆಕೆ ನನಗೆ 2-3 ಬಾರಿ ವಿಡಿಯೋ ಕಾಲ್ ಮಾಡಿದ್ಲು, ನಾನು ತಿಳಿಯದೆ ರಿಸೀವ್ ಮಾಡಿದ್ದೆ. ಈಗ ಅದನ್ನೇ ರೆಕಾರ್ಡ್ ಮಾಡಿಕೊಂಡು ನನ್ನ ವಿರುದ್ಧ ಬಲೆ ಬೀಸುತ್ತಿದ್ದಾಳೆ ಅಂತಾರೆ ಶಾಸಕ ವಿನಯ್ ಕುಲಕರ್ಣಿ. ನಾ ಈಗಾಗಲೇ ಅದರ ಬಗ್ಗೆ ಆಲ್ರೆಡಿ ಸಂಜಯ್ ನಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅವ್ರು ಕೂಡ ಕಂಪ್ಲೇಂಟ್ ಕೊಟ್ಟರೆ ನನ್ನ ಮಾಹಿತಿ ಇದೆ. ಯಾಕಂದ್ರೆ ಪರಿಸ್ಥಿತಿ ಇದು 2000 ನನ್ನ ಜೊತೆ ಮಾತಾಡಿದ್ದವರು 2001-2ರಲ್ಲಿ ಅಲ್ಲಿಂದ ನನ್ನವ್ರು ಒಂದು ಫೋನ್ ಟ್ರಾನ್ಸಾಕ್ಷನ್ ಇಲ್ಲ, ಒಂದು ಫೋನ್ ಕಾಲ್ ಇಲ್ಲ, ನಾ ಯಾವತ್ತೂ ಅವ್ರ ಜೊತೆ ಮಾತಾಡಿಲ್ಲ. ಬಟ್ ಯಾವಾಗೋ 2-3 ಸಲ ನಂಗೆ ವಿಡಿಯೋ ಕಾಲ್ ಮಾಡಿದವರು. ವಿಡಿಯೋ ಕಾಲ್ ಮಾಡಿ ನನಗೆ ಅಚಾನಕ್ಕಾಗಿ ಎತ್ತಿದೆ. ಅದು ವಿಡಿಯೋ ಕಾಲ್ ರೆಕಾರ್ಡ್ ಇಟ್ಕೊಂಡು ಅಪಾದನೆಗಳನ್ನ ಇಲ್ಲದ ಆಪಾದನೆಗಳನ್ನ ಕೊಡಕತ್ತಾರ, ಆಪಾದನೆಗಳನ್ನ ಹೇಳಕತ್ತಾರ. ಯಾಕಂದ್ರೆ ಇದು ಹಿನ್ನೆಲೆ ಯಾರು ಇರಬಹುದು. ಬಟ್ ಈ ವ್ಯವಸ್ಥೆ ಏನಿತ್ತಲ್ಲ, ಈ ರಾಜಕಾರಣದಲ್ಲಿ ನಾವು ಯಾರ್ದೋ ಫೋನ್ ಬಂದ್ರು ಕೂಡ ಎತ್ತಿರ್ತೀವಿ. ಯಾಕಂದ್ರೆ ನಾ ಕೂಡ ಕ್ಷೇತ್ರಕ್ಕೆ ಹೋಗಿಲ್ಲ. ಹಲವಾರು ಮಂದಿ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿರ್ತಾರೆ ನನ್ನ ಜೊತೆ. ಆಮೇಲೆ ಕ್ಷೇತ್ರದ ಅಭಿವೃದ್ಧಿ ತೋರಿಸುವಂತದ್ದು ಕೂಡ ವಿಡಿಯೋ ಕಾಲ್ ಮುಖಾಂತರ ತೋರಿಸ್ತಿರ್ತಾರೆ. ಆ ವಿಚಾರದಾಗ ನಾವು ವಿಡಿಯೋ ಕಾಲ್ ಎತ್ತದಂತ ಟೈಮಲ್ಲಿ ಇವ್ರು ಅದನ್ನ ರೆಕಾರ್ಡಿಂಗ್ ಮಾಡ್ಕೊಂಡು, ಈ ತರ ಎಲ್ಲ ವಿಡಿಯೋ ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡು, ನಾ ಮಾತಾಡಿದ್ದನ್ನು ವಿಡಿಯೋ ಕಾಲ್ ಮಾಡ್ಕೊಂಡು ತಾವಾಗ್ಲೇ ಮಾತಾಡಿ ಅದನ್ನ ತಿರುಚಿ ಇವತ್ತು ನನ್ನ ಮೇಲೆ ಹಾಕುವಂತ ವ್ಯವಸ್ಥೆ ಇಲ್ಲ. ಇದು ಬಹಳ ನೋವು ತರುವಂತ ಸಂಗತಿ. ಜೊತೆಗೆ ಈಗ ನನಗಾಗಲೇ ಗುರ್ತಾದಂತ ಟೈಮಲ್ಲಿ ಈಗಾಗಲೇ ಅವರು ಇದ್ರ ಸಲುವಾಗಿ ನಮ್ಮ ಗೆಳೆಯರ ಕೆಲವೊಬ್ಬರ ಕಡೆ ದುಡ್ಡು ಕೂಡ ಇಸ್ಕೊಂಡಿದ್ದಾರೆ. ಸಾಕಷ್ಟು ಪ್ರಮಾಣದ ದುಡ್ಡನ್ನು ಕೂಡ ತಗೊಂಡಿದ್ದು. ನನಗೆ ದುಡ್ಡಿನ ವಿಚಾರ ನನಗೆ ಇವತ್ತು ಗೊತ್ತಿಲ್ಲ. ಬಟ್ ಇವತ್ತು ನೋಡಿದಾಗ ಸಾಕಷ್ಟು ದುಡ್ಡಿನ ಕೂಡ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಮಾಧ್ಯಮದವರು ಕೂಡ ಇವತ್ತಿನ ನೋಡಿದ್ರು ಯಾವ್ದೋ ಪವರ್ ಟಿವಿಯಲ್ಲಿ ಅದನ್ನ ಎಷ್ಟು ತಿರುಚಿ ಹೇಳ್ತಿದ್ರಂತಂದ್ರೆ ಅದಕ್ಕೆ ಯಾವುದಕ್ಕೂ ಸತ್ಯಕ್ಕೆ ಸಮಾನಲ್ಲ ಅಂತ ವಿಚಾರ ತಿರುಚಿ ಹೇಳುವಂಥದ್ದು. ಯಾಕಂದ್ರೆ ನಾವು ರಾಜಕಾರಣ ಜೀವನದಲ್ಲಿ ಬದುಕಬೇಕಂದ್ರೆ ಜನರ ಮುಂದೆ ನಾವು ಫೇಸ್ ಇಟ್ಕೊಂಡು ಬದುಕಬೇಕಂದ್ರೆ ಎಲ್ಲ ತುಂಬಾ ಕಷ್ಟ ಆಕವು. ಆಮೇಲೆ ಈ ತರದ ವ್ಯವಸ್ಥೆಯನ್ನ ಇಂಥದ ಮಾಧ್ಯಮಗಳು, ಯಾಕಂದ್ರೆ ಮಾಧ್ಯಮಕ್ಕೆ ಕೋರ್ಟ್ ಕೂಡ ಸ್ಟೇ ಕೊಟ್ಟರು ಕೂಡ ಕೋರ್ಟ್ ಅಲ್ಲಿ ಅದನ್ನ ಹೇಳಿ ಮತ್ತು ಹಾಕ್ತಾರೆ. ಓಪನ್ ಅವರು ಟಿವಿ ಚಾನೆಲ್ ಅಲ್ಲಿ ಯಾವ ಕೋರ್ಟ್ ಕೊಟ್ಟರೆ ನನಗೇನು ಅಂತ ಅನ್ನುವಂತ ಮಾತಾಡಿ ಮತ್ತು ವಾಪಸ್ ಕೋರ್ಟ್ ಮೇಲೆ ಕೂಡ ಈ ತರ ಮಾತಾಡ್ತಂದ್ರೆ ಇದು ಕೋರ್ಟಿಗೂ ಗೌರವ ಇಲ್ಲ ಅಂತ ವ್ಯವಸ್ಥೆ ಇವತ್ತು ಮಾಧ್ಯಮ ಮಾಡಕತ್ತಿದ್ ನೋಡಿದ್ರೆ ನಂಗೆ ಬಹಳ ನೋವು ಅನಿಸ್ತದೆ. ಅವ್ರು ರೈತ ಹೋರಾಟಗಾರ ಅಂತ ಬರ್ತಿದ್ರು. ರೈತರು ಕರ್ಕೊಂಡ್ ಫಸ್ಟ್ ಒಂದ್ಸಲ ಯಾವುದೋ ಒಂದು ಟ್ರ್ಯಾಕ್ಟರ್ ಟ್ರೇಲರ್ ಏನೋ ಅವ್ರಿಗೆ ಕೊಟ್ಟಿಲ್ಲ, ಮಾಡಕ್ ಹಾಕಿದ್ವಿ ಅಂತೇಳಿ ಕರ್ಕೊಂಡ್ಬಂದ್ರು. ಅವ್ರನ್ನ ಕರ್ಕೊಂಡ್ಬಂದಂತ ಟೈಮಲ್ಲಿ ನನಗೆ ಫಸ್ಟ್ ಟೈಮ್ ಭೇಟಿಯಾಗಿದ್ದವರು. ಭೇಟಿಯಿಂದ ಅವಾಗ ಫೋನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾವು ಏನೋ ಹಾಡಿಂಗ್ ಏನೋ ಇದನ್ನ ಹಾಕ್ತಾರಲ್ಲ, ಏನಂತಾರ ರೀಲ್ಸ್ ಅಂತವೆಲ್ಲ ರೀಲ್ಸ್ ಹಾಕುದು ಅಂತ ಹಾಕ್ತಿದ್ರು. ನಾ ಇದೇನಪ್ಪ ಅನ್ಕೊಂಡೆ ನಾವು ಅವಾಗ. ಆಮೇಲೆ ನೋಡಿದ್ರೆ ಅವಾಗ ವಿಡಿಯೋ ಕಾಲ್ ನಾವು 3-4 ಸಲ ವಿಡಿಯೋ ಕಾಲ್ ಮಾಡಿದ್ರು. ಬಟ್ ನನ್ನ ಅವಳು ಯಾವತ್ತೂ ಅವಳು ಟಚ್ ಮಾಡಿಲ್ಲ, ನನಗೆ ಅದು ಯಾವ ಸಂಬಂಧನೂ ಇಲ್ಲ. ನಾ ಮುಂಜಾನೆ ಕೂಡ ಮಾಧ್ಯಮದ ಮುಂದೆ ಅವ್ರನ್ನೇನಾದ್ರು ಮುಟ್ಟಿದ್ರೆ ನನ್ನ ಹಡದ ತಾಯಿನ ಮುಟ್ತೈತೆ, ನನ್ನ ಹಡದ ತಾಯಿನ ಟಚ್ ಮಾಡ್ದಂಗೆ. ಅವಳು ನಾ ಮುಟ್ಟಿದ್ರ ಅಥವಾ ಇದೇನು ಏನಿದೆ ರೇಪು ಅದು ಇದು ಅಂತಾರಲ್ಲ, ನಾನೇನಾರ ಅವಳು ಮುಟ್ಟಿದ್ರೆ ನನ್ನ ಹಡದ ತಾಯಿ ಮುಟ್ದಂಗೆ. ಇಷ್ಟ ಅವರೇ ಮಾಡ್ತಾರೆ. ಏನು ನಾರ್ಮಲ್ ಅದಿದೇನೋ ಕೆಲಸ ಅದಿದೇನು ಹೇಳ್ತಿದ್ರಷ್ಟೇ. ಬಟ್ ಈ ತರ ಮಾತನ್ನ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಬಟ್ ಇಂಥದನ್ನ ಇದು ನನ್ನ ಫೋನ್ ಕಾಲ್ ರೆಕಾರ್ಡ್ ಇದಾಗಿದ್ದು 3 ವರ್ಷದ ಹಿಂದೆ, ಇವತ್ತಲ್ಲ 3 ವರ್ಷದ ಹಿಂದೆ ನನ್ನ ಜೊತೆ ಮಾತಾಡಿದವರು. ನನ್ಗೆ ಯಾವತ್ತು ಅವ್ರ ಬಗ್ಗೆ ನಂಗೆ ಡೌಟ್ ಬಂತ ಅವತ್ತಿನ ಅವ್ರ ಜೊತೆ ಫೋನ್ ಕಾಂಟ್ಯಾಕ್ಟ್ ಇಲ್ಲ, ನಾನು ಫೋನ್ ಮಾತಾಡಿಲ್ಲ. ಮತ್ತೆ ಬ್ಲಾಕ್ ಮೇಲ್ ನಮ್ಮ ಹುಡುಗರಿಗೆಲ್ಲ ಹೇಳಿ ಬ್ಲಾಕ್ ಮೇಲ್ ದುಡ್ಡು ಎತ್ತಿದ್ದಾರೆ. ನನಗೂ ಬೇಡ ಅಷ್ಟು ದುಡ್ಡು ಕೊಡಬೇಕು, ಇಷ್ಟು ದುಡ್ಡು ಕೊಡಬೇಕು ಅನ್ನೋಂಥದ್ದು ಎಲ್ಲ ವಿತ್ ಪ್ರೂಫ್ ಅದಾವು, ವಿತ್ ಪ್ರೂಫ್ ವಿತ್ ರೆಕಾರ್ಡ್ ಅದು ಅವ್ರ ಕಡೆ ಇಸ್ಕೊಟ್ಟಿದ್ದು. ಅದು ನಾ ದುಡ್ಡು ಕೊಟ್ಟಿಲ್ಲ. ನಾ ಹೇಳಿದೆ ನನ್ನ ತಪ್ಪಿಲ್ಲ, ನಾ ಯಾಕೆ ದುಡ್ಡು ಕೊಡ್ಲಿ ಅನ್ನುವಂತ ಮಾತು ಹೇಳಿದಾಗ ಅವ್ರ ಹುಡುಗರೇನು ಕೊಟ್ಟ. ಇಲ್ಲ, ನಾನು ಅದೇ ತಪ್ಪು ಮಾಡಿದ್ನ. ನಾನೇನೋ ಅವತ್ತಿಂದ ವಾಪಸ್ ಏನೂ ಇಲ್ಲ. 3 years ಇಂದ ಯಾವ ನ್ಯೂಸು ಇಲ್ಲ. ಇದು ಒಮ್ಮೆ ನಮ್ಗೆ ಸಡನ್ ಇದು 3 ವರ್ಷದ ನಂತರ. ಇಲ್ಲ, ಯಾರ್ದೈತೋ ಗುರ್ತಿಲ್ಲ, ಚೆಕ್ ಮಾಡ್ತೇವೆ, ಕಂಪ್ಲೇಂಟ್ ಕೊಟ್ಟೇವಿ, ಏನಾಗತ್ತೆ ನೋಡ್ತೀನಿ.
ಮಂಜುಳಾ ಪೂಜಾರ್ ಮಂಜುಳಾ ಪೂಜಾರ್ ಅಂತ. ಸವಣೂರು ಅಂತಾರೆ ಮಂಜುಳಾ ಪೂಜಾರ್ ಅಂತ. ಓಕೆ, ನೆಕ್ಸ್ಟ್ ನೀವೇನು ಮಾಡ್ಬೇಕಂತ ಇದ್ರೆ? ಕೋರ್ಟ್ ನಾನು ಹಾಕೊಂಡಿದ್ದೀನಿ, ನಂದು ಕೇಸ್ ಆಗಿದೆ, ನೋಡ್ತೇನೆ ಏನಾದ್ರು ಬರ್ತದೆ. ಕೋರ್ಟ್ ಲೀಗಲ್ ಆಗಿನ ಆಸ್ಪೆಕ್ಟ್ ನಾನು ಫೈಟ್ ಮಾಡಲೇಬೇಕು, ಮಾಡ್ತೇನೆ. ಇನ್ನು ಅತ್ಯಾಚಾರದ ಆರೋಪ ಮಾಡಿದ ಸಂತ್ರಸ್ತೆ ವಿರುದ್ಧವೇ ವಿನಯ್ ಕುಲಕರ್ಣಿ ಅವರ ಆಪ್ತರೊಬ್ಬರು ಪ್ರತ್ಯಾರೋಪ ಮಾಡ್ತಾರೆ. ಆಕೆ ಬ್ಲಾಕ್ ಮೇಲ್ ಮಾಡಿ ಹಣದ ಬೇಡಿಕೆ ಇಟ್ಟಿದ್ರು ಅಂತ ಶಾಸಕ ವಿನಯ್ ಕುಲಕರ್ಣಿ ಆಪ್ತ ಅರ್ಜುನ್ ಆರೋಪ ಮಾಡ್ತಾರೆ. ಅವ್ರಿಗೆ ಬ್ಲ್ಯಾಕ್ ಮೇಲೇ ಮಾಡಿಲ್ಲ ಅಂದ್ರೆ ಆನೆ ಯಾಕೆ ಮಾಡಕ್ ಹೋಗ್ತಾಳ? ಈ ದುಡ್ಡಿನ ಅವಶ್ಯಕತೆಗಲ್ಲ ಇದೆಲ್ಲ ಹೆಣ್ಮಗಳು ಮಾಡೋದು. ಆ ದುಡ್ಡು ಇಸ್ಕೊಂಡಿದ್ದ ಬಗ್ಗೆ ನೀವು ತೋರಿಸ್ತೀನಿ ನಿಮ್ಗೆ. ನೋಡಿ ಆ ಹೆಣ್ಮಗಳು ನೋಡಿ, ವಿನಯನವರು ನಾವು ಅಲ್ಲೇ ಅಕ್ಕಪಕ್ಕದ ಊರವರು, ಮತ್ತೆ ನಾವು ನಮ್ಮ ಅಜ್ಜಿ ಊರು ಅಲ್ಲೇ. ಹಿಂಗಾಗಿ ನಾವು ಚಿರಪರಿಚಿತರು, ಇವತ್ತ ನಿನ್ನೆ ಪರಿಚಯದವರಲ್ಲ. ಹಿಂಗಾಗಿ ನಮ್ಮ ಹತ್ರ ಕೇಳ್ಕೊಂಡ್ ಬಂದ್ರು. ಕೇಳ್ಕೊಂಡ್ ಬಂದಾಗ ನಾನು ಹೇಳ್ದೆ, ಇಲ್ಲ ಅಣ್ಣಾರು ಹಿಂಗ್ ಮಾಡಿದಾರೆ ಹಂಗ್ ಮಾಡಿದಾರೆ ಅಂತ ಹೇಳಿದ್ರು. ನಾನು ಹೇಳಿದೆ ಅಣ್ಣರಿಗೆ ಫೋನ್ ಮಾಡಿ ಕೇಳಿದೆ ಹಿಂಗಂದ್ರೆ. ಅವ್ರು ಹೇಳಿದ್ರು, ನನ್ನ ಹೆತ್ತ ತಾಯನಿಗೂ ಮತ್ತೆ ನಾನು ಈ ರೀತಿ ಮಾಡಿಲ್ಲ, ನಿನಗೂ ಗೊತ್ತಿದೆ ಅರ್ಜುನ್, ಮತ್ತೆ ವಿಚಾರ ಮಾಡು ಅಂತಂದ್ರೆ. ಆಮೇಲೆ ನಾನು ಎಲ್ಲ ಕ್ರಾಸ್ ಚೆಕ್ ಮಾಡಿದಾಗ ಒಂದ್ ಯಾವ್ದೋ ಒಂದು ವಿಡಿಯೋ ಎಡಿಟೆಡ್ ಐತದು ವಿಡಿಯೋ. ಆ ವಿಡಿಯೋ ಇಟ್ಕೊಂಡು ಇವರಿಗೆಲ್ಲ ಟ್ರ್ಯಾಪ್ ಮಾಡಕ್ಕೆ ಪ್ರಯತ್ನ ಪಟ್ರು. ಎಡಿಟೆಡ್ ವಿಡಿಯೋ ಇಟ್ಕೊಂಡು ಟ್ರ್ಯಾಪ್ ಮಾಡಿ ಇಷ್ಟು ದುಡ್ಡು ಕೊಟ್ಟರು ಸಮಾಧಾನ ಇಲ್ಲದ ಸ್ತ್ರೀಗೆ ಈ ಕಾನೂನು ವ್ಯವಸ್ಥೆ ಯಾವ ರೀತಿ ಇದು ಮಾಡ್ತದ ಗೊತ್ತಿಲ್ಲ ನಂಗೆ. ಇನ್ನು ಅತ್ಯಾಚಾರದ ಆರೋಪ ಮಾಡಿದ ಮಹಿಳೆ ವಿರುದ್ಧವೇ ಪೊಲೀಸರಿಗೆ ಶಾಸಕ ವಿನಯ್ ಕುಲಕರ್ಣಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಮಹಿಳೆ ಮೂಲಕ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಪೊಲೀಸರಿಗೆ ವಿನಯ್ ಕುಲಕರ್ಣಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿನಯ್ ಕುಲಕರ್ಣಿಗೆ ಮಹಿಳೆಯರಿಂದ ಕಂಟಕ, ನಿಜವಾಯ್ತಾ ಕೊರಗಜ್ಜನ ಸೂಚನೆ? ಇದೆಲ್ಲದರ ನಡುವೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ 3 ವರ್ಷದ ಹಿಂದೆ ಕೊರಗಜ್ಜ ವಿನಯ್ ಕುಲಕರ್ಣಿಗೆ ಒಂದು ಸೂಚನೆ ಕೊಟ್ಟಿದ್ರಂತೆ. ಹೆಣ್ಣಿನಿಂದಲೇ ವಿನಯ್ ಕುಲಕರ್ಣಿಗೆ ಕಂಟಕ ಎದುರಾಗಲಿದೆ, 3 ವರ್ಷ ಸೂಕ್ಷ್ಮವಾಗಿ ಇರು ಅಂತ ಹೇಳಿದ್ರಂತೆ. ಅದರಂತೆ ಈಗ ವಿನಯ್ ಕುಲಕರ್ಣಿ ಮೇಲೆ ಅತ್ಯಾಚಾರದ ಆರೋಪ ಎದುರಾಗಿದೆ. ಇದೀಗ ಆ ಕೊರಗಜ್ಜನ ಸೂಚನೆ ನಿಜವಾಯ್ತಾ ಅನ್ನೋ ಚರ್ಚೆ ಶುರುವಾಗಿದೆ.